Audio Jungle. ಬಡ್ಡಿ ದಂಧೆಕೋರನ ಸಂಪತ್ತು ನೋಡಿ ಪೊಲೀಸರೇ ಶಾಕ್ ಆಗಿದ್ದಾರೆ. ದಂಧೆಕೋರನ ಹಣ ಎಣಿಸೋದಿಕ್ಕೆ ಪೊಲೀಸರೇ ಹೆಣಗಾಡಿದ್ದಾರೆ. ಗದಗ ಬೆಟಗೇರಿ ಪೊಲೀಸರಿಂದ ಮ್ಯಾರಥಾನ್ ದಾಳಿಯಾಗಿದೆ. ಈ ಸಂದರ್ಭದಲ್ಲಿ ದಂಗಾಡದಂತಹ ಒಂದು ಸ್ಥಿತಿ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ. 5 ಕೋಟಿ ಹಣವನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಬಡ್ಡಿ ಕುಳ ಯಲ್ಲಪ್ಪ ಮಿಸ್ಕಿನ್ ಮನೆ ಕಚೇರಿ ಮೇಲೆ ದಾಳಿ ಮಾಡ್ತಾರೆ ಪೊಲೀಸರು. ಆ ಸಂದರ್ಭದಲ್ಲಿ ವಶಕ್ಕೆ ಪಡೆದಂತಹ 5 ಕೋಟಿ ಹಣ 2 ದಿನದಿಂದ ದಾಳಿ ನಡೀತಾ ಇದೆ. ಸುಮಾರು 5 ಕೋಟಿ ಪೊಲೀಸರಿಗೆ ವಶಕ್ಕೆ ಪಡೆದಿದ್ದಾರೆ. ಕೇಸರ್ ಫೈನಾನ್ಸ್ ಹೆಸರಿನಲ್ಲಿ ಯಲ್ಲಪ್ಪ ಬಡ್ಡಿ ವ್ಯವಹಾರ ಮಾಡ್ತಾ ಇದ್ದ. ಯಲ್ಲಪ್ಪನ 4,90,98,000 ರೂಪಾಯಿ ಪೊಲೀಸರು ಜಪ್ತಿ ಮಾಡಿರೋದು. ಅಷ್ಟೇ ಅಲ್ಲ, 992 ಗ್ರಾಂ ಚಿನ್ನ, 650 ಬ್ರ್ಯಾಂಡ್ನ ಮದ್ಯ, 65 ಲೀಟರ್ ಲಿಕ್ಕರ್ ಎಲ್ಲವನ್ನು ಕೂಡ ಸೀಸ್ ಮಾಡಿದ್ದಾರೆ. ಬಡ್ಡಿ ದಂಧೆಕೋರ ಯಲ್ಲಪ್ಪ ಸೇರಿದ ಹಾಗೆ 6 ಜನ ಕೂಡ ಅರೆಸ್ಟ್ ಆಗಿದ್ದಾರೆ. ಪೊಲೀಸರು ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ಕಂತೆ ಹಣ ಸಿಕ್ಕಿರೋದು. 2 ದಿನದಿಂದ ನಡೆದಂತಹ ದಾಳಿ. ಯಲ್ಲಪ್ಪ ಮಿಸ್ಕಿನ್ ಬಡ್ಡಿ ಕುಳಾಯಿತ, ಆತನ ಮನೆ ಹಾಗೂ ಕಚೇರಿ ಎರಡರ ಮೇಲೂ ಕೂಡ ಪೊಲೀಸರು ದಾಳಿ ಮಾಡ್ತಾರೆ. ಆ ಸಂದರ್ಭದಲ್ಲಿ ಕಂತೆ ಹಣ, ಚಿನ್ನಾಭರಣ, ಲಿಕ್ಕರ್ ವಶಕ್ಕೆ ಪಡೆದಿದ್ದಾರೆ. ಹಣ ಎಣಿಸೋದಕ್ಕೂ ಕೂಡ ಪೊಲೀಸರು ಪರದಾಡಿದ್ದಾರೆ. ಇಷ್ಟು ಹಣ ನೋಡಿ ಅವರೇ ದಂಗಾಗಿದ್ದಾರೆ. ಅಶೋಕ ಗಣಾಚಾರಿ ಇವ್ರು ದೂರು ಕೊಡ್ತಾರೆ, ಅಕ್ರಮವಾಗಿ ಹಣ ಸಂಪಾದನೆ ಮಾಡಿದ್ದಾರೆ ಇವರು ಅಂತ. ಆ ಆಧಾರದ ಮೇಲೆನೆ ಪೊಲೀಸರು ದಾಳಿ ಮಾಡ್ತಾರೆ. 2 ದಿನದಿಂದ ದಾಳಿ ಮುಂದುವರೆದಿದೆ. ಆ ದಾಳಿಯ ಸಂದರ್ಭದಲ್ಲಿ ಸಿಕ್ಕಂತಹ ಹಣ ಮತ್ತು ಚಿನ್ನ